ತಿಳ್ಕೋಬೇಕು. ದಟ್ ಇಸ್ ದ ಫಸ್ಟ್ ಸ್ಟೆಪ್. ಸೊ ಹಾಗಾಗಿ ಯಾರ್ಯಾರಿಗೆ ಸಕ್ಕರೆ ಕಾಯಿಲೆ ಇದೆ, ಬಿ ಪಿ ಕಾಯಿಲೆ ಇದೆ, ಇವೆಲ್ಲ ಸೂಚನೆಗಳೇ ಕೊಡೋದಿಲ್ಲ. ಕಡೆ ಸ್ಟೇಜ್ವರೆಗೂ ಹಾಗೇ ಇರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ನಾನೇನು ಹೇಳ್ತೀನಿ, ಒಂದು ನಿಮ್ಮ ತೂಕ ಚೆಕ್ ಮಾಡ್ಕೊಳ್ಳಿ, ಎರಡನೇದು ಬಿ ಪಿ ಚೆಕ್ ಮಾಡ್ಕೊಳ್ಳಿ, ಮೂರನೇದು ಶುಗರ್ ಚೆಕ್ ಮಾಡ್ಕೊಳ್ಳಿ, ನಾಲ್ಕನೇದು ಹೃದಯದಲ್ಲಿ ಕೊಲೆಸ್ಟ್ರಾಲ್ ಕಟ್ಕೊಂಡಿದೆಯಾ ಇಲ್ವಾ ಅಂತ ನೋಡಲಿಕ್ಕೆ ಒಂದು ಟ್ರೆಡ್ಮಿಲ್ ಟೆಸ್ಟ್ ಅಂತ ಬರುತ್ತೆ, TMT. ಪ್ರತಿಯೊಬ್ಬರು TMTನ ಪ್ರತಿ ವರ್ಷ ಮಾಡಬೇಕು. ಹೈ ರಿಸ್ಕಲ್ಲಿ ಇದ್ದವರು 6 ಮಂತ್ಸ್ಗೆ ಮಾಡಬೇಕು, ಲೋ ರಿಸ್ಕಲ್ಲಿ ಇದ್ದವರು ಎವ್ರಿ ಇಯರ್ ಈ 4 ಪರೀಕ್ಷೆನ ಮಾಡಲೇಬೇಕು. ಮತ್ತು ಎರಡನೇದೇನು ಅಂತಂತಂದರೆ ನಮ್ಮ ತೂಕವನ್ನು ಹತೋಟಿಯಲ್ಲಿ ಇಟ್ಕೋಬೇಕಾಗತ್ತೆ. ನಮ್ಮ ಹೈಟ್ಗೆ ಎಷ್ಟಿರುತ್ತೋ ಅಷ್ಟು ತೂಕ ಇರಲೇಬೇಕು. ಹೆಚ್ಚಿಗೆ ತೂಕ ಯಾರ್ಯಾರಿದ್ದರೆ ಅವ್ರಿಗೆಲ್ಲದೂ ಕೂಡ ಕೊಲೆಸ್ಟ್ರಾಲ್ ಕಟ್ಕೊಳ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮೂರನೇದೇನು ಅಂತಂತಂದರೆ ಸಕ್ಕರೆ ಕಾಯಿಲೆ, ಬಿ ಪಿ ಕಾಯಿಲೆ, ಕೊಲೆಸ್ಟ್ರಾಲ್ ಇದೆ ಅಂತ ಗೊತ್ತಾದ ಕೂಡಲೇ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸಬೇಕು. ಸೊ ನಾಲ್ಕನೇದು ವ್ಯಾಯಾಮ. ಪ್ರತಿನಿತ್ಯ 30ರಿಂದ 40 ನಿಮಿಷ ಬೆವರು ಸುರಿಸಲೇಬೇಕ್ರಿ, ಎರಡನೇ ಮಾತೇ ಇಲ್ಲ. ಅದು ಆಗೋದಿಲ್ಲ, ನನಗೆ ಸಮಯ ಸಿಗೋದಿಲ್ಲ, ನಾನು ಹಾಗೆ, ನಾನು ಹೀಗೆ, ನಾನು ತೆಳಗಿದ್ದೀನಿ, ನಾನು ದಪ್ಪಗಿದ್ದೀನಿ, ನನಗೆ ಆಗೋದಿಲ್ಲ, ಕಾಲು ನೋವು, ಕೈ ನೋವು, ಇಟ್ ಡಸಂಟ್ ಮ್ಯಾಟರ್. ಮಾಡ್ತಾ 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 ರೂಢಿ ಆಗ್ತದೆ. ವ್ಯಾಯಾಮ ಮಾಡಲೇಬೇಕು.